ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ನಾನು ಟೀ ಮಾಡ್ತಾ ಇದ್ದೀನಿ. ಟೀ ಯಾಕೆಂದರೆ ಈಗ ಅಜ್ಜಿ ಮನೆಗೆ ಹೋಗ್ತದೆ. ಅಯ್ಯೋ ಒಂದು ದಿನ ಆಯ್ತಿದ್ದು ಚಾರ್ಜ್ ಹಾಕಿ. ಹಸಿರು ಲೈಟ್ ಬಂದದ ನೋಡು. ಎಲ್ಲರೂ ಕೆಂಪೇ ಇರ್ತಿತ್ತು ಅಪ್ಪ. ಲೈಟ್ ನೋಡಿ, ಮೀಶೋದಿಂದ ತರಿಸಿದ್ದು ಸ್ಟಡಿ ಲ್ಯಾಂಪ್. ಮಸ್ತ್. ಕಂಟಿನ್ಯೂ ಒಂದು 2-3 ತಾಸು ಬರ್ತದೆ. ಒಂದು 2-3 ತಾಸು ಬರ್ತದೆ ಇದನ್ನು. ಅಪ್ಪು ನೋಡಿ, ಅಪ್ಪು ನೆನಪಾದಾಗೆಲ್ಲ ಈ ಫೋಟೋ ನೋಡಿದ್ರೆ ಆಯ್ತು ನಾವು ಅಲ್ಲ. ಅಯ್ಯ, ಅಪ್ಪು ನೆನಪಾದಾಗೆಲ್ಲ ಈ ಫೋಟೋ ನೋಡಿದ್ರೆ ಸಣ್ಣಿದ್ದು ಅದಕ್ಕೆ ಶಕೆ. ನಿನ್ನ ಜಡಿ ಚೆಂದ ಕಾಣ್ತಿತ್ತು. ಕ್ಲಿಪ್ ಹಾಕ್. ನನಗೂ ಎಷ್ಟು ಕೂದಲಿತ್ತು, ತಾಯಿಗೂ ಎಷ್ಟೆಲ್ಲ ಕೂದಲಿತ್ತು. ಈಗ ಇಬ್ಬರದ್ದು ಕೂದಲು ಹೋಗೋದು. ನಮ್ಮನೆ ಹೂವಿನ ಗಿಡ ನೋಡಿ, ಎಷ್ಟೊಂದು ಹೂವಿನ ಗಿಡ ಆಗದೆ. ಇದೊಂದು ಗೌರಿ ಗಿಡ. ಎಷ್ಟೇ ನೀರು ಹಾಕಿದ್ರೂ ಅಯ್ಯ ಎಷ್ಟು ಬಿರಿನ ಒಣಗೋಗ್ಬಿಡ್ತದನ್ನು. ನೀರು ಹಾಕ್ತಾಗಿದ್ದಂಗೆ ಅನಿಸ್ತದೆ. ಗೌರಿ ಗಿಡ ಇಲ್ಲಿ ನೋಡಿ. ನವ್ಯ ಕೊಡ್ತಾರೆ. ಸಕಾಶ್ ಫೋನ್ ಮಾಡಿದ. ಏನು ನೋಡಿ, ಇದು ಮೂಲಂಗಿ ಮನೆಯಲ್ಲೇ ಬೆಳೆದದ್ದು. ಸುಮಾರು ಚಲೋ ಆಗೋದಲ್ಲ. ಎಷ್ಟು ದೊಡ್ಡ ಆಗದು ನೋಡಿ. ನಮ್ಮಲ್ಲೂ ಹೋದ ವರ್ಷ ಮಾಡಿದರು. ಎಲೆ ಒಂದು ಚೆಂದಾಗಿತ್ತು, ಆದರೆ ಗಡ್ಡೆನೇ ಆಗಲಿಲ್ಲ. ಹೇಗೆ ಬೆಳೀತ್ರೇನೆ ಇದನ್ನೆಲ್ಲವ. ಎಷ್ಟು ಮೂಲಂಗಿ. ಇದು ಗೆಣಸ್ಲೆ ನಾವೇನು ಮಾಡಿದ್ವಿ. ಮತ್ತು ಪಾಯಸ. ಹಾಯ್, ಇದು ಇವತ್ತಿನ ಬೆಳಿಗ್ಗೆ ವ್ಲಾಗು. ಸ್ವಲ್ಪ ಹಾಲಿದ್ದು, ಹಾಲನ್ನ ನಿನ್ನೆ ಹೆಪ್ಪ ಹಾಕಿದ್ದೆ. ಈಗ ಅದನ್ನು ಕಡಿ. ಇಷ್ಟೇ ಹಾಲಲ್ಲ ಸಾರಿ, ಮಜ್ಜಿಗೆ. ನಮ್ಮನೆಯಲ್ಲ ಆಕಳ ಕರು ಹಾಕಿ 1.5 ವರ್ಷ ಆಯಿತು. ಈಗಲೂ ಹಾಲು ಕೊಡ್ತಾನೆ ಇದೆ ಅದು. ಈಗ ಸ್ವಲ್ಪ ಕೊಡ್ತದೆ. ಮತ್ತು ಕರ ಹಾಕ್ಲಿಕ್ಕಾಗದೆ, ಹಾಗಾಗಿ ಈ ಸ್ವಲ್ಪ ಮಜ್ಜಿಗೆನ ಈಗ ಕಡಿವ. ಸ್ವಲ್ಪ ಆದರೆ ಕಡಿಲಿಕ್ಕೆ ತ್ರಾಸು. ಅಂದರೆ ತುಂಬ ಇದೆ, ಚೆನ್ನಾಗಿ ಇರ್ತದೆ. ಸ್ವಲ್ಪ ಇದೆ, ಇಷ್ಟೊಂದು ಬಂದರೆ ಬರೋದಿಲ್ಲ. ಹಾಗಾಗಿ ನನಗೊಂದು ಪ್ಲೇಟ್ ಹಾಕಿ ಮಾಡ್ತೇವೆ. ಇಷ್ಟು ನಡ್ತು. ಇದರಲ್ಲಿ ಸ್ವಲ್ಪನ ಇವತ್ತೇ ಬುಧವಾರ ಅಲ್ವಾ, ಅದಕ್ಕೆ ಕೃಷ್ಣಗೆ ಸ್ವಲ್ಪ ನೈವೇದ್ಯಕ್ಕೆ ಇಡಬೇಕು. ನಾನು ಮೊದಲೊಂದು ವಿಡಿಯೋದಲ್ಲಿ ಹೇಳಿದ್ದೆ, ಆಲ್ದೆಲ್ಲಿ ಪ್ರತಿ ಬುಧವಾರ ನಾವು ಬೆಣ್ಣೆ ಇಟ್ಟು ಪೂಜೆ ಮಾಡ್ತೇವೆ ಅಂತ. ಅದು ಅಪ್ಪು ಸಲುವಾಗಿ ಅಪ್ಪ ಬೆಣ್ಣೆ.
ನಾನೀಗ ಕಟ್ಟಿಗೆ ಒಲೆಯಲ್ಲಿ ದೋಸೆ ಮಾಡ್ತಾಯಿದ್ದೀನಿ. ಯಾಕಂದರೆ 10 ದಿನ ಗ್ಯಾಸ್ನಲ್ಲೇ ಮಾಡ್ತಾಯಿದ್ರು, ಆದರೆ 1 ತಿಂಗಳೂ ಬಿಟ್ಟಿರಲಿಲ್ಲ ಗ್ಯಾಸು. ಸುಮ್ಮನೆ ವೇಸ್ಟು, ಕಟ್ಟಿಗೆ ಹೇಗಾದರೂ ಇದೆಯಲ್ಲ ನಮ್ಮ ಹತ್ರ, ಅದಕ್ಕೆ ಇದರಲ್ಲಿ ದೋಸೆ ಮಾಡೋದು. ಇದು ಅನ್ನ ದನ ಬರೀ ಕುಕ್ಕಕ್ಕೆ ಅನ್ನ ಮಾತ್ರ ನಾವು ಈ ಕಟ್ಟಿಗೆ ಒಲೆಯಲ್ಲಿ ಮಾಡೋದಾಗಿತ್ತು, ಮತ್ತೆಲ್ಲ ಗ್ಯಾಸ್ನಲ್ಲೇ ಮಾಡೋದಾಗಿತ್ತು. ಹಾಗಾಗಿ ಫಾಸ್ಟ್ ಖರ್ಚಾಗುತ್ತೆ. ಪಕ್ಕಕ್ಕೆ ಮಾಜಿ ಸಚಿವರು ಹಾಗೂ ಜನಪ್ರಿಯ ಶಾಸಕ ಮುನಿರತ್ನ ಅವರು ವೇದಿಕೆ ಬರಬೇಕು. ಹಾಗೆ ಲೋಕಸಭಾ ಸದಸ್ಯರಾದಂತಹ ಶ್ರೀ ಡಾಕ್ಟರ್ CN ಮಂಜುನಾಥ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡ್ತಾ ಇದೆ. ನಮ್ಮ ನಿಮ್ಮೆಲ್ಲರ ಅಚ್ಚು ಮೆಚ್ಚಿನ ಜನನಾಯಕರು ಈ ಒಂದು ಕಾರ್ಯಕ್ರಮ ಎಷ್ಟು ಅದ್ದೂರಿಯಾಗಿ ನಡೀತಾ ಇದೆ ಅಂದ್ರೆ, ಇದನ್ನ ಇಷ್ಟು ಅದ್ದೂರಿಯಾಗಿ ನಡೆಸ್ಕೊಡ್ತಾ ಇರೋದು ನಮ್ಮ ಮಾನ್ಯ ಶಾಸಕರು ಮುನಿರತ್ನ ಸರ್ ಅವರು. ಅವ್ರನ್ನ ವೇದಿಕೆ ಮೇಲೆ ಕರೆಯುವಂತ ಸಮಯ. ಕಳೆದ 11 ವರ್ಷಗಳಿಂದ ಅದ್ದೂರಿಯಾಗಿ ಅಹೋರಾತ್ರಿ ಶಿವರಾತ್ರಿಯನ್ನ ಆಚರಿಸ್ತಾ ಇರೋದು ಶಾಸಕರಾದ ಮುನಿರತ್ನ ಸರ್ ಈಗ ವೇದಿಕೆಗೆ ಬರ್ತಾ ಇದೆ. ಪ್ರೀತಿಯ ಚಪ್ಪಾಳದಿಗೆ ಸ್ವಾಗತಿಸಿ ಶ್ರೀ ಮುನಿರತ್ನ ಹಾಗೆ ಡಾಕ್ಟರ್ CN ಮಂಜುನಾಥ್ ಅವರು. ಎಸ್ ಸರ್, ಸ್ವಲ್ಪ ನಮ್ಮ ಮುಖಂಡರುಗಳು ಒಂದು ಸ್ವಲ್ಪ ಹಿಂದೆ ಇದ್ರೆ ನಾವು ಕಾಣಿಸ್ತಿಲ್ಲ, ನಾವೇ ಸ್ವಲ್ಪ ಮತದಾರ ದೇವರುಗಳ ತೊಂದರೆ ಕೊಡಬೇಕು. ಈಗ ಬಹುಶಃ 2026ರ ಕನ್ನಡ ಚಿತ್ರರಂಗದ ಒಂದು ಹೊಸ ಪ್ರತಿಭೆ ನಮಗೆ ಸಿಕ್ಕಿದೆ, ಹೌದಲ್ಲ? ಶಿವರಾತ್ರಿ ಹಬ್ಬದ ದಿನ ಇಲ್ಲಿಗೆ ನಾನು ಶುಭ ಕೋರೋದು ನಮ್ಮ ಕನ್ನಡ ಚಿತ್ರರಂಗದ ಒಬ್ಬ